ನಮಸ್ಕಾರ, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಪುಟಾಣಿ ಹಿಟ್ಟಿನ ತಂಬಿಟ್ಟು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ. 2 ನಿಮಿಷ ಇದನ್ನು ಹುರ್ಕೋತಾ ಇದ್ದೀನಿ. ಎರಡು ನಿಮಿಷ ಹುರ್ಕೊಂಡಿದ್ದೀನಿ ನೋಡಿ. 1/4 ಕಪ್ ಆಗೋಷ್ಟು ಬಿಳಿ ಎಳ್ಳು ಹುರ್ಕೋತಾ ಇದ್ದೀನಿ. ನೋಡಿ, ಚಟಪಟ ಅಂತ ಎಳ್ಳು ಸಿಡಿತಾ ಇದೆ. ಇವಾಗ ತೆಗಿತಾ ಇದ್ದೇನೆ ಇದನ್ನು. 2 ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹುರ್ಕೋತಾ ಇದ್ದೀನಿ. ಗಸಗಸೆ ಹುರ್ಕೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದನ್ನು ಹುರ್ಕೋತಾ ಇದ್ದೀನಿ. ಹುರ್ಕೊಂಡಿರುವಂಥ ಪುಟಾಣಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಪುಟಾಣಿ ಪುಡಿಯನ್ನು ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಅದೇ ಜಾರಲ್ಲಿ ಹುರ್ಕೊಂಡಿರುವಂಥ ಎಳ್ಳು ಮತ್ತು ಗಸಗಸೆಯನ್ನು ಹಾಕಿ ಇದನ್ನು ಕೂಡ ಪೌಡರ್ ಮಾಡ್ಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರಲ್ಲಿ ಹುರ್ಕೊಂಡಿರುವಂಥ ಗಸಗಸೆ ಎಳ್ಳು ಹಾಕಿದ್ದೀನಿ. ಅರ್ಧ ಬೌಲ್ ಆಗೋಷ್ಟು ಶೇಂಗಾ ಹಾಕ್ತಾಯಿದ್ದೀನಿ. ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಣ ಶುಂಠಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ, ಹುರಿದಿಟ್ಕೊಂಡಿದ್ದಲ್ವ ಅದು. ಇವಾಗ ತರಿಯಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಪುಟಾಣಿ ತೊಗೊಂಡಿದ್ನಲ್ಲ, ಅದೇ ಬೌಲಿಂದ 1 ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೆಲ್ಲ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. 1 ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ನೀರು ಹಾಕ್ತಾಯಿದ್ದೀನಿ. ಪಾಕ ಮಾಡ್ಕೋತಾ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕೂಡ ಕರಗಿದೆ, ಇಷ್ಟ ಆದರೆ ಸಾಕು, ಪಾಕ ಏನು ಬೇಡ. ಇದನ್ನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಪುಟಾಣಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಫಿಲ್ಟ್ರ್ ಮಾಡಿಟ್ಕೊಂಡಿರುವಂಥ ಬೆಲ್ಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಒಂದೇ ಸಲ ಎಲ್ಲ ಹಾಕಬಾರ್ದು. ಇವಾಗ ಉಂಡೆ ಕಟ್ಟು ಹದಕ್ಕೆ ಬಂದಿದೆ. ಇವಾಗ ಉಂಡೆ ಕಟ್ತಾ ಇದ್ದೀನಿ ನೋಡಿ. ಪುಟಾಣಿ ಹಿಟ್ಟಿನ ತಂಬಿಟ್ಟು ಮಾಡಿದ್ದೀನಿ, ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಭಾಳ ಸಿಂಪಲ್ಲಾಗಿ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.